ಸಮಾಜಗಳ ಇಲಾಖೆಗೆ ಎಲ್ಲಿಗೆ ಹೋಗುತ್ತೆ ಸರ್ ಬಡ್ಜೆಟ್? ಯಾವ್ದಂತೀವಿ ಸಮಾಜಗಳ ಇಲಾಖೆಗೆ ಬರೋದು 5 ಬಡ್ಜೆಟ್ ಸರ್. ಈ ತರ ಬಡ್ಜೆಟ್ ಬೇರೆ ಏನಿಲ್ಲ ಸರ್. ನಾವು ಮೆನು ಚಾರ್ಟ್ ಪ್ರಕಾರ ಯಾವತ್ತೂ ಊಟ ಕೊಟ್ಟಿದ್ದೀವಿ, ಯಾರಿಗೂ ಗೊತ್ತಿಲ್ಲ ಸರ್. ಮೆನು ಚಾರ್ಟ್ ಲೈಫ್ ಇನ್ನು ಧಾರವಾಡ ಗೆದ್ಕೆ ಬಂದಿರ್ತಾರ ಅಣ್ಣ. ಕಳಪೆ ಗುಣಮಟ್ಟ ಆಹಾರವನ್ನು ಒದಗಿಸುತ್ತಿರುವ ಸಮಾಜ ಕಣ ಇಲಾಖೆಗೆ ಬರಲೇಬೇಕು ಬರಲೇಬೇಕು. ಎಲ್ಲರೂ ಹೊಸ ಬಂದ್ಬಿಡ್ರಿ, ಹೊಸ ಹುಡುಗರು ಯಾರು ಎಲ್ಲಾರ್ದು ಹಾಸ್ಟೆಲ್ ಈ ಸಲ ಎಷ್ಟು ಅಡ್ಡಾಡಿದ್ರು ಗೊತ್ತಿಲ್ಲ. ಎಲ್ಲ ಸಮಾಜ ಕಡೆ ಇಲಾಖೆ ಎಲ್ಲ ಭ್ರಷ್ಟಾಚಾರ ಇದ್ದಾರೆ. ಒಬ್ರು ಯಾರು ಒಳ್ಳೇದಾಗಲಿ. ಗುಣಮಟ್ಟ ಕೊಡಬೇಡ್ರಿ ಸರ, ವಿದ್ಯಾರ್ಥಿಗಳೇ ಇದು ಸರಿಯಲ್ಲ ಅಂತ ಹೇಳಿದ್ದೇವೆ. ಹೇಳಿದ್ರು ಈ ತರ ಕಳಪೆ ಗುಣಮಟ್ಟ ಆಹಾರ ಒದಗಿಸ್ತಾರಂತಂದ್ರೆ ಈಗ ರೀಸೆಂಟ್ ಆಗಿ ಸರ ಅಲ್ಲಿ ನೆಹರು ನಗರದಾಗ SC ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂಬರ್ 3 ಹಾಸ್ಟೆಲ್ನ ಕಳಪೆ ಗುಣಮಟ್ಟದೊಳಗೆ ಹಾಸ್ಟೆಲ್ ಕಳಪೆ ಗೊತ್ತು ಸರ್ ನಿಮಗೆ. ಸನ್ನೇರಿ ನಮ್ಮ AD ಇಲಾಖೆಯವರು ಸನ್ನೇರಿ ಮೇಡಮ್ ಆ ತರ ಕಳಪೆ ಗುಣಮಟ್ಟ ಕಟ್ಟಡಗಳನ್ನು ಕಟ್ಟಿಸಿ ಮತ್ತೆ ಕಳಪೆ ಗುಣಮಟ್ಟದ ಆಹಾರವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ ಸರ್. ಇಡೀ ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಬಡ್ಜೆಟ್ ಮಂಡ್ಯನೇ ಒಳಗೆ 2ನೇ ಸ್ಥಾನದೊಳಗೆ ನಮ್ಮ ST ಇಲಾಖೆ ಇದೆ. ಧಾರವಾಡದಲ್ಲಿ ಇರೋದು ಒಂದೇ ST ಇಲಾಖೆ, ST ಸಮಾಜ ಕಲ್ಯಾಣ ಇಲಾಖೆ ಒಳಗೆ ಈ ಅಂಡರಲ್ಲಿ ಸಪ್ತಾಪುರ ST ಬಾಯ್ಸ್ ಹಾಸ್ಟೆಲ್, ಇಡೀ ಧಾರವಾಡದಾಗ ಒಂದೇ ಬಾಯ್ಸ್ ಹಾಸ್ಟೆಲ್ ಇರೋದು. ಈ ಒಂದು ಬಾಯ್ಸ್ ಹಾಸ್ಟೆಲ್ ತಮ್ಮ ಕೈ ನಡೆಸ್ಕೊಳ್ಳೋದಾಕಂತಂದ್ರೆ ಯಾಕ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬೋದಲ್ಲ. ಇದ್ರನ್ನ ಇವತ್ತಿಗೆ ಇದು ಇಲ್ಲಿಗೆ ಮುಗಿಬಾರ್ದು, ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ಎಲ್ಲರೂ ಧರಣಿಗೆ ನಿಮ್ಗೆ ಗೊತ್ತಿದೆ ಸರ. ಎಲ್ಲ ಅಧಿಕಾರಿಗಳು ಸಸ್ಪೆಂಡ್ ಆಗೋವರೆಗೂ ನಾವು ಇಲ್ಲಿಂದ ಹೇಳೋದಿಲ್ಲ. ಊಟ ಮಾಡಿ ಕಳಪೆ ಗುಣಮಟ್ಟ ಆಹಾರವನ್ನು ಒದಗಿಸುತ್ತಿರುವ ಸಮಾಜ ಕಣ ಇಲಾಖೆಗೆ ಬರಲೇಬೇಕು ಬರಲೇಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಕಳಪೆ ಗುಣಮಟ್ಟದ ಆಹಾರವನ್ನು ಒದಗಿಸುತ್ತಿರುವ ಸಮಾಜ ಕಲ್ಯಾಣ ಇಲಾಖೆಗೆ ವಿದ್ಯಾರ್ಥಿಗಳ ಕಷ್ಟ ಸ್ಪಂದಿಸದ ಸಮಾಜ ಕಲ್ಯಾಣ ಇಲಾಖೆಗೆ ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ?